ಪ್ರಥಮ ಭಾಷೆ ಕನ್ನಡ ಮೌಲ್ಯಾಧಾರಿತ ಸಾರಾಂಶ. ಸೂಚನೆ: ಸಾರಾಂಶದಲ್ಲಿ ಮೊದಲಿಗೆ ಪ್ರಸ್ತುತ ಭಾಗವನ್ನು ಡ್ಯಾಶ್ನವರು ಬರೆದಿರುವ ಡ್ಯಾಶ್ ಕೃತಿಯಿಂದ ಆಯ್ದ ಡ್ಯಾಶ್ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಎಂದು ಬರೆದು ಮೌಲ್ಯವನ್ನು ತಿಳಿಸಿ ಸಾರಾಂಶವನ್ನು ಬರೆಯಿರಿ. ಆಯ್ಕೆ: GS ಶಿವರುದ್ರಪ್ಪ, ಎದೆ ತುಂಬಿ ಹಾಡಿದೆನು ಸಂಕಲ್ಪಗೀತೆ. ಇದು 1ನೇ ಪದ್ಯ. ಸಂಕಲ್ಪಗೀತೆ. ಮೌಲ್ಯ: ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು, ದೃಢ ಸಂಕಲ್ಪವನ್ನು ಹೊಂದಿರಬೇಕು. ಸಾಧಕನು ತಾನು ಕಂಡ ಕನಸನ್ನು ಅದೆಷ್ಟೇ ತೊಡಕುಗಳು, ಅಡ್ಡಿ ಆತಂಕಗಳು ಎದುರಾದರೂ ನನಸಾಗಿಸುತ್ತಾನೆ. ಸಾರಾಂಶ: ನಮ್ಮ ಸುತ್ತಲಿರುವ ಅಜ್ಞಾನದ ಕತ್ತಲೆಯನ್ನು ಪ್ರೀತಿಯ ಹಣತೆಯಿಂದ ಬೆಳಗಿಸಿ ಜಾಗೃತೆಯಿಂದ ಮುಂದೆ ಸಾಗಬೇಕಿದೆ. ಕಲುಷಿತವಾದ ನದಿಜಲಗಳನ್ನು ತುಂಬಿಸಲು, ಕಾಡುಗಳನ್ನು ಸಮೃದ್ಧತೆಗೊಳಿಸಲು ಮುಂಗಾರಿನ ಮಳೆಯಾಗಬೇಕಿದೆ. ಶೋಷಿತ ಜನರನ್ನು ಮುಖ್ಯವಾಹಿನಿಗೆ ತಂದು ಸಮಾನತೆಯನ್ನು ಸಾಧಿಸಿ ಅವರಲ್ಲಿ ಹೊಸ ಭರವಸೆಯನ್ನು ತುಂಬಬೇಕಿದೆ. ಭಯ ಸಂಶಯಗಳನ್ನು ಹೋಗಲಾಡಿಸಿ ಮತಗಳೆಲ್ಲ ನಮಗೆ ದಾರಿದೀಪ ಎಂದು ಭಾವಿಸಿ ಏಕತೆಯನ್ನು ಸಾಧಿಸಬೇಕಿದೆ. ಪದ್ಯ 2. ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಬರೆದವರು ದ.ರಾ. ಬೇಂದ್ರೆ. ಆಯ್ಕೆಯನ್ನು ಈ ರೀತಿ ಬರೀಬೇಕು. ಪ್ರಸ್ತುತ ಭಾಗವನ್ನು ದ.ರಾ. ಬೇಂದ್ರೆಯವರು ಬರೆದಿರುವ ಗರಿ ಕೃತಿಯಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ರೀತಿ ಬರೆದು ಮೌಲ್ಯವನ್ನು ತಿಳಿಸಿ ಸಾರಾಂಶವನ್ನು ಬರೆಯಬೇಕು. ಮೌಲ್ಯ: ಕಾಲವು ಹಾರುವ ಹಕ್ಕಿಯಂತೆ ಚಲನಶೀಲವಾಗಿದ್ದು ನಿಸರ್ಗದೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಂಡಿರುತ್ತದೆ. ಸಾರಾಂಶ: ಕಾಲವು ಕತ್ತಲೆ ಕಳೆದು ಬೆಳಕಾಗುವುದರೊಳಗೆ, ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ವೇಗವಾಗಿ ಸಾಗುತ್ತಿದೆ. ಕಾಲವು ಭೂತದ ಪುಚ್ಚ, ವರ್ತಮಾನದ ಗರಿಗಳು ಮತ್ತು ಭವಿಷ್ಯದ ರೆಕ್ಕೆಗಳೆಂಬ ಅಂಗಗಳನ್ನು ಹೊಂದಿದೆ. ಕಾಲವು ಅನಂತವಾಗಿದ್ದು ನಕ್ಷತ್ರಮಾಲೆಯನ್ನು ಧರಿಸಿ ಸೂರ್ಯಚಂದ್ರರೆಂಬ ಕಣ್ಣುಗಳನ್ನು ಹೊಂದಿದೆ. ಕಾಲವು ಸಾರ್ವಭೌಮವಾಗಿದ್ದು ಕಟ್ಟಿ ಮೆರೆಸುವುದು, ವಿಭಜಿಸಿ ನಾಶ ಮಾಡುವುದು ಅದರ ಕಾಯಕವಾಗಿದೆ. ಕಾಲವು ಕೆಡುಕನ್ನು ಒಳಿತಿನಿಂದ ಪರಿವರ್ತಿಸಿ ಮುಂದಿನ ತಲೆಮಾರಿನ ಭವಿಷ್ಯವನ್ನು ಸುಧಾರಿಸುತ್ತದೆ. ಕಾಲವು ಶುಕ್ರನನ್ನು ಹಳ್ಳಿಯಾಗಿ, ಚಂದ್ರನನ್ನು ಊರಾಗಿ, ಮಂಗಳವನ್ನು ಅಂಗಳವನ್ನಾಗಿ ಮಾಡಿಕೊಂಡಿದೆ. ಕಾಲವು ಬ್ರಹ್ಮಾಂಡದ ರಹಸ್ಯವನ್ನು ಭೇದಿಸಲು ತನ್ನ ವ್ಯಾಪ್ತಿ ಮೀರಿ ಹೊಂಚು ಹಾಕಿದೆ ಎಂದಿದ್ದಾರೆ. ಮುಂದಿನ ಪದ್ಯ. ಹಲಗಲಿ ಬೇಡರು. ಡಾಕ್ಟರ್ ಬಿ.ಎಸ್. ಗದಗಿಮಠ್. ಕನ್ನಡ ಜನಪದ ಗೀತೆಗಳು. ಹಲಗಲಿ ಬೇಡರು. ಮೌಲ್ಯ: ಕಂಪನಿ ಸರ್ಕಾರದ ದೌರ್ಜನ್ಯವನ್ನು ವಿರೋಧಿಸಿ ಹುತಾತ್ಮರಾದ ವೀರ ಹಲಗಲಿ ಬಂಟರ ಹತಾರ ಕದನ ಇದಾಗಿದೆ. ಸಾರಾಂಶ: ಹಲಗಲಿಯ ವೀರರು ಬ್ರಿಟಿಷರ ವಿರುದ್ಧ ಆಕ್ರೋಶದಿಂದ ಹೋರಾಡಿದರೂ ಗುರಿ ಮುಟ್ಟಲು ಸಾಧ್ಯವಾಗಲಿಲ್ಲ. ಬ್ರಿಟಿಷ್ ಕಂಪನಿಯ ನಿಶಸ್ತ್ರೀಕರಣ ಕಾಯ್ದೆಯನ್ನು ವಿರೋಧಿಸಿ ಹಲಗಲಿಯ ಪ್ರಮುಖರಾದ ಹನುಮ, ರಾಮ, ಬಾಲ, ಜಡಗ ಮೊದಲಾದವರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲೊಪ್ಪದೆ ದಂಗೆ ಎದ್ದು ಗುಮಾಸ್ತನ ಕಪಾಳಕ್ಕೆ ಹೊಡೆದು ತಮ್ಮ ಸಿಪಾಯಿಯನ್ನು ಕೊಲೆಗೈದ ಸುದ್ದಿ ಜೆ.ಬಿ. ಸೆನೆಟ್ಕರ್ ಎಂಬ ಅಧಿಕಾರಿಗೆ ತಲುಪುತ್ತದೆ. ದಂಗೆಯನ್ನು ಅಡಗಿಸಲು ಬಂದ ಬ್ರಿಟಿಷ್ ಸೈನಿಕರ ಮೇಲೆ ಬೇಡರು ಗುಂಡುಗಳನ್ನು ಹಾರಿಸಿ ಹಿಮ್ಮೆಟ್ಟಿಸಿದಾಗ ಸೆನೆಟ್ಕರ್ ತನ್ನ ಮೇಲಾಧಿಕಾರಿ ಹೆನ್ರಿ ಹ್ಯಾವ್ಲಾಕನಿಗೆ ಪತ್ರ ಬರೆದು ಮತ್ತಷ್ಟು ಸೈನಿಕರನ್ನು ಕರೆಸಿಕೊಳ್ಳುತ್ತಾನೆ. ಬ್ರಿಟಿಷ್ ಸೈನಿಕರು ಬೇಡರನ್ನು ಕರುಣೆಯಿಲ್ಲದ ಹಾಗೆ ಗುಂಡು ಹಾರಿಸಿ ಕೊಲೆಗೈಯುತ್ತಾರೆ. ಹ್ಯಾವ್ಲಾಕನು ಹೆಬ್ಬಾಗಿಲಿಗೆ ಬಂದು ಗುಡ್ಡದಲ್ಲಿ ಅಡಗಿದ್ದ ಬೇಡರಿಗೆ ಶರಣಾಗಲು ಬುದ್ಧಿಮಾತನ್ನು ಹೇಳುತ್ತಾನೆ. ಆಗ ಜಡಗನು ಇವರು ವಿಶ್ವಾಸಘಾತಕರು, ಮೋಸದಿಂದ ನಮ್ಮ ದೇಶವನ್ನು ಗೆಲ್ಲುತ್ತಾರೆಂದು ಹೇಳಿ ಹ್ಯಾವ್ಲಾಕನನ್ನು ಸಾಯಿಸುತ್ತಾನೆ. ಸಿಟ್ಟಿಗೆದ್ದ ವಿಲಿಯಂ ಕೆರ್ರೆ ಎಂಬ ಅಧಿಕಾರಿ ಊರನ್ನು ಲೂಟಿ ಮಾಡಲು ಆದೇಶಿಸಿದಾಗ ಹನುಮ, ಭೀಮ, ರಾಮ, ಬಾಲರು ಬ್ರಿಟಿಷ್ ಸೈನಿಕರನ್ನು ಕೊಂದು ವೀರಮರಣವನ್ನಪ್ಪುತ್ತಾರೆ. ಬ್ರಿಟಿಷ್ ಸೈನಿಕರು
ಕೊಡಲಿ ಕೋರೆ ಕುಡ ಕಬ್ಬಿನ ಮೊಸರು ಬೆಣ್ಣೆ ಹಾಲು ಉಪ್ಪು ಎಣ್ಣೆ ಅರಿಶಿನ ಜೀರಿಗೆ ಅಕ್ಕಿ ಸಕ್ಕರೆ ಬೆಲ್ಲ ಗಂಗಳ ಚರಿಗೆ ಮಂಗಳ ಸೂತ್ರ ಎಲ್ಲವನ್ನು ಲೂಟಿ ಮಾಡಿ ಊರಿಗೆ ಬೆಂಕಿ ಇಟ್ಟು ಬೂದಿ ಮಾಡಿ ಹಲಗಲಿಯ ಗುರುತು ಉಳಿಯದಂತೆ ನಾಶ ಮಾಡಿದರು ಎಂದು ಲಾವಣಿಕಾರ ವರ್ಣಿಸಿದ್ದಾನೆ. ಮುಂದಿನ ಪದ್ಯ ಹಸುರು. ಬರೆದವರು ಕುವೆಂಪು. ಪಕ್ಷಿಕಾಶಿ ಕವನ ಸಂಕಲನ ಹಸುರು ಪದ್ಯ. ಮೌಲ್ಯ: ಕವಿ ಪ್ರಜ್ಞೆಗೆ ಪ್ರಕೃತಿ ಒಲುಮೆ ಪ್ರೀತಿಯೇ ಮುಕ್ತಿಯ ಆನಂದದ ಸಾಧನೆಯಾಗುವುದು. ಆಶ್ವಯುಜ ಮಾಸದ ನವರಾತ್ರಿಯ ದಿನ ಹೊಸ ಭೂಮಿಯಂತೆ ಕಾಣುವ ವಿಶಾಲ ಸಮುದ್ರದಂತಿರುವ ಹಚ್ಚ ಹಸಿರು ವನವನ್ನು ಕಂಡು ಕವಿಯ ಆತ್ಮವೂ ಕೂಡ ಹಸುರಾಗಿ ರಸಪಾನ ಸ್ನಾನದಲ್ಲಿ ಮಿಂದು ಹೋಗಿದೆ. ಆಕಾಶ, ಮುಗಿಲು, ಗದ್ದೆಯ ಬಯಲು, ಬೆಟ್ಟ, ಕಣಿವೆಗಳು ಹಾಗೂ ಸಂಜೆಯ ಬಿಸಿಲು ಕೂಡ ಹಸುರಾಗಿ ಕಂಡಿದೆ. ಆಶ್ವಯುಜದಲ್ಲಿ ಭತ್ತದ ಗದ್ದೆ, ಅದರ ಪಕ್ಕದ ವನದಲ್ಲಿರುವ ಅಡಕೆಯ ತೋಟವೂ ಕೂಡ ಗಿಳಿಯದೆ ಬಣ್ಣದಂತಿದೆ. ಎಳೆ ಚಿಗುರು, ಹುಲ್ಲಿನ ಹೊಸ ಹಸಿರು ಜಮಖಾನೆ ಭೂಮಿಯ ಮೈ ಮುಚ್ಚಿರುವುದರಿಂದ ಬೇರೆ ಬಣ್ಣವೇ ಕಾಣೆಯಾಗಿದೆ. ಹೊಸ ಹೂವಿನ ಕಂಪು, ಬೀಸುವ ಗಾಳಿಯ ತಂಪು, ಹಕ್ಕಿಯ ಕೊರಳಿನ ಇಂಪು ಎಲ್ಲವೂ ಹಸುರಾಗಿ ಭೂಮಿಯ ಉಸಿರಾಗಿದೆ. ಅತ್ತ ಇತ್ತ ಎತ್ತ ನೋಡಿದರೂ ಹಸುರು ಕಾಣಿಸುತ್ತಿರುವಾಗ ಕವಿಯ ಆತ್ಮದೊಂದಿಗೆ ರಕ್ತವೂ ಕೂಡ ಹಸುರಾಗಿ ಹೋಗಿದೆ. ಮುಂದಿನ ಪದ್ಯ ಕೌರವೇಂದ್ರನ ಕೊಂದೆ ನೀನು. ಆಯ್ಕೆ: ಬರೆದವರು ಕುಮಾರವ್ಯಾಸ. ಕರ್ನಾಟಕ ಭಾರತ ಕಥಾಮಂಜರಿ ಕೃತಿ ಕೌರವೇಂದ್ರನ ಕೊಂದೆ ನೀನು ಪದ್ಯ. ಮೌಲ್ಯ: ಕರ್ಣನ ಸ್ವಾಮಿನಿಷ್ಠೆಯ ಮುಂದೆ ಕೃಷ್ಣನೊಡ್ಡಿದ ಪ್ರಲೋಭನೆಗಳೆಲ್ಲ ವ್ಯರ್ಥಗೊಳ್ಳುವುದು. ಸಾರಾಂಶ: ಸೂತಪುತ್ರನಾದ ಕರ್ಣನನ್ನು ಮೈದುನತನದ ಸಲುಗೆಯಿಂದ ಕೃಷ್ಣನು ರಥದ ಆಸನದಲ್ಲಿ ಕೂರಿಸಿಕೊಳ್ಳುತ್ತಾನೆ. ಪಾಂಡವರು, ಯಾದವರು, ಕೌರವರು ಪರಸ್ಪರ ಸಂಬಂಧಿಕರಾಗಿದ್ದು ಇವರಲ್ಲಿ ಯಾವುದೇ ರೀತಿ ಭೇದವಿಲ್ಲ. ನೀನೇ ಈ ರಾಜ್ಯದ ಒಡೆಯನಾಗಿದ್ದು ನಿನಗಿದರ ಅರಿವಿಲ್ಲ ಎಂದು ಉಭಯವನ್ನೂ ದ್ವಂದ್ವ ಮಾತನ್ನು ನುಡಿಯುತ್ತಾನೆ. ದುರ್ವಾಸರಿಂದ ಕುಂತಿ ಪಡೆದ 5 ಮಂತ್ರಗಳಲ್ಲಿ ಮೊದಲಿಗ ನೀನು, ನಂತರ ಧರ್ಮರಾಯ, ಕಲಿಭೀಮ, ಅರ್ಜುನ, 5ನೇ ಮಂತ್ರದಲ್ಲಿ ಮಾದ್ರಿ ನಕುಲ ಸಹದೇವರನ್ನು ಪಡೆದಳು ಎಂದು ಜನ್ಮರಹಸ್ಯವನ್ನು ಹೇಳುತ್ತಾನೆ. ನಿನಗೆ ಹಸ್ತಿನಾಪುರದ ರಾಜ್ಯದ ರಾಜನನ್ನಾಗಿ ಮಾಡುವೆನು. ದುರ್ಯೋಧನನ ಬಾಯ ಎಂಜಲಿಗೆ ಕೈ ಚಾಚದೆ ನೀನೇ ರಾಜನಾದರೆ ಕೌರವ ಪಾಂಡವರು ನಿನ್ನ ಸಮಸೇವೆ ಎನ್ನುವ ಆಮಿಷಗಳನ್ನು ಒಡ್ಡುತ್ತಾನೆ. ನಿನ್ನ ಎಡಕ್ಕೆ ಕೌರವ ಸಮೂಹ, ಬಲಕ್ಕೆ ಪಾಂಡವ ಸಮೂಹ, ಎದುರಿಗೆ ಮಾಧುರಮಾಗದ ಯಾದವರಿರಲು ರಾಜ್ಯಭಾರ ಮಾಡುವುದನ್ನು ಬಿಟ್ಟು ದುರ್ಯೋಧನ ಹೇಳಿದಂತೆ ಕೇಳಿಕೊಂಡಿರುವುದು ನಿನಗೆ ಸರಿಯಲ್ಲ ಎಂದು ಹೇಳುತ್ತಾನೆ. ಕರ್ಣನ ಕೊರಳು ಬಿಗಿದು ಕಣ್ಣೀರು ತುಂಬಿ ನೊಂದು ಮನದೊಳಗೆ ಕುರುಪತಿಗೆ ಕೇಡಾಯಿತು. ನನ್ನ ವಂಶವನ್ನು ತಿಳಿಸಿ ನನ್ನನ್ನೇ ಕೊಂದು ಹಾಕಿದ ಕೃಷ್ಣನ ವೈರತ್ವದ ಬೆಂಕಿ ಕೌರವನ ನಾಶ ಮಾಡದೆ ಇರಲಾರದು ಎಂದುಕೊಳ್ಳುತ್ತಾನೆ. ಇದನ್ನು ಕಂಡ ಕೃಷ್ಣನು, ಏನು ಯೋಚಿಸುತ್ತಿರುವೆ ಕರ್ಣ? ಪಾಂಡವರಿಂದ ಸೇವೆ ಮಾಡಿಸಿಕೊಳ್ಳುವುದು ಇಷ್ಟವಿಲ್ಲವೇ? ನಾನು ನಿನಗೆ ಕೇಡನ್ನು ಬಯಸುವುದಿಲ್ಲ, ಒಳ್ಳೆಯದನ್ನೇ ಬಯಸುತ್ತೇನೆ ಎಂದು ಹೇಳುತ್ತಾನೆ. ಆಗ ಕರ್ಣನು, ಹೇ ಮರುಳು ಮಾಧವನೇ, ಈ ರಾಜ್ಯದ ಆಸೆಗೆ ಸೋಲುವವನಲ್ಲ. ಕುಂತಿಪುತ್ರರು ದುರ್ಯೋಧನರಿಂದ ಸೇವೆ ಮಾಡಿಸಿಕೊಳ್ಳುವುದರಲ್ಲಿ ನನಗೆ ಮನಸ್ಸಿಲ್ಲ. ಸಾಕಿದ ಒಡೆಯನಿಗೆ ಶತ್ರುಗಳ ಶಿರವನ್ನು ಕತ್ತರಿಸಿ ಒಪ್ಪಿಸುವ ಭರದಲ್ಲಿದ್ದೆನು. ಆದರೆ ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಕೌರವೇಂದ್ರನ ಕೊಂದೆ ನೀನು ಎನ್ನುತ್ತಾನೆ. ನನಗೆ ದುರ್ಯೋಧನನೇ ಒಡೆಯ, ಆತನ ಶತ್ರುಗಳು ನನ್ನ ಶತ್ರುಗಳು. ಆತನನ್ನು ಹೊಗಳಿದರೆ ನನ್ನನ್ನೇ ಹೊಗಳಿದಂತೆ. ಆತನಿಗೆ ಆದದ್ದು ನನಗೂ ಆಗಲಿ. ಆದರೆ ನಾಳಿನ ಯುದ್ಧದಲ್ಲಿ ಪಾಂಡವರಿಗೆ ನನ್ನ ಪರಾಕ್ರಮವನ್ನು, ಅದರ ಶ್ರೇಷ್ಠತೆಯನ್ನು ತೋರಿಸುತ್ತೇನೆ ಎಂದು ಹೇಳುತ್ತಾನೆ. ಚತುರಂಗ ಬಲದಿಂದ ಕೂಡಿದ ನಾಳಿನ ಮಹಾಭಾರತ ಯುದ್ಧದಲ್ಲಿ ಮೃತ್ಯುದೇವತೆಯನ್ನು ಆಹ್ವಾನಿಸಿದಂತೆ ಲೆಕ್ಕವಿಲ್ಲದಷ್ಟು ಸೈನಿಕರನ್ನು ಕೊಂದು ಕೌರವನ ಋಣ ತೀರಿಸುತ್ತೇನೆ. ಒಡೆಯನ ಅಗತ್ಯಕ್ಕನುಗುಣವಾಗಿ ನನ್ನ ಪ್ರಾಣವನ್ನೇ ಕೊಡುತ್ತೇನೆ. ಆದರೆ ಸೂರ್ಯನ ಮೇಲಾನೆ ನಿನ್ನ ಆ ವೀರ 5 ಪಾಂಡವರ ನೋಯಿಸುವುದಿಲ್ಲ ಎಂದು ಹೇಳುತ್ತಾನೆ. ಮುಂದಿನ ಪದ್ಯ ಚಲಮನೆ ಮೆರೆವೆಂ. ರನ್ನ ಸಾಹಸ ಭೀಮ ವಿಜಯಂ ಕೃತಿ ಚಲಮನೆ ಮೆರೆವೆಂ ಪದ್ಯ. ಮೌಲ್ಯ: ಯುದ್ಧ ಪರಿಣಾಮ ಯಾವಾಗಲೂ ಸರ್ವನಾಶವೇ ಆಗಿದ್ದು ಅದನ್ನು ಎಲ್ಲರೂ ಅನುಭವಿಸಬೇಕಾಗುತ್ತದೆ. ಸಾರಾಂಶ: ಭೀಷ್ಮರು ದುರ್ಯೋಧನನು
ಸಂಧಿಗಾಗಿ ಒಪ್ಪಿದರೆ ಪಾಂಡವರನ್ನು ಒಪ್ಪಿಸಿ ಮೊದಲಿನಂತೆ ನಡೆದುಕೊಳ್ಳುವ ಹಾಗೆ ಮಾಡುವೆನು. ಅವರು ನನ್ನನ್ನು ಮೀರುವುದಿಲ್ಲ, ನೀನು ಸಹ ಮೀರಬಾರದು ಎಂಬ ಸಲಹೆಯನ್ನು ನೀಡುತ್ತಾರೆ. ಆಗ ದುರ್ಯೋಧನನು, ಅಜ್ಜ, ನಿಮಗೆ ನಮಸ್ಕರಿಸಿ ಹೋಗಲೆಂದು ಬಂದೆನೇ ಹೊರತು ಶತ್ರುಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳುವುದಕ್ಕಲ್ಲ. ಯುದ್ಧದಲ್ಲಿ ನಾನು ಮಾಡಬೇಕಾದ ಕಾರ್ಯ ಯಾವುದೆಂದು ಹೇಳಿರಿ ಎನ್ನುತ್ತಾನೆ. ನಾನು ಹೋರಾಡುತ್ತಿರುವುದು ಈ ಭೂಮಿಗಾಗಿ ಅಲ್ಲ, ನನ್ನ ಛಲಕ್ಕಾಗಿ. ಈ ನೆಲ ನನಗೆ ಪಾಳು ಬಿದ್ದಿರುವ ನೆಲ. ಸೂತಪುತ್ರ ಕರ್ಣನನ್ನು ಕೊಲ್ಲಿಸಿದ ಈ ನೆಲನೊಡನೆ ನಾನು ಮತ್ತೆ ಕೂಡಿ ಬಾಳುವುದುಂಟೆ ಎನ್ನುತ್ತಾನೆ. ನನ್ನ ಪ್ರೀತಿಯ ಗೆಳೆಯ ಕರ್ಣನನ್ನು, ನನ್ನ ತಮ್ಮ ದುಶ್ಯಾಸನನನ್ನು ಕೊಂದ ಭೀಮಾರ್ಜುನರು ಜೀವಂತವಿರುವವರೆಗೆ ನಾನು ಸಂಧಿಗೆ ಒಪ್ಪುವುದಿಲ್ಲ. ಅವರನ್ನು ಕೊಂದ ಬಳಿಕ ಧರ್ಮರಾಯನಲ್ಲಿ ಸಂಧಿಗೆ ಬೇಡ ಎನ್ನುವನೇ ಎನ್ನುತ್ತಾನೆ. ಹುಟ್ಟಿದ 100 ಮಕ್ಕಳು, ಒಡ ಹುಟ್ಟಿದ 100 ಸಹೋದರರು ಹೋರಾಡಿ ಸತ್ತ ಕಾರಣ ಕೋಪ ಹುಟ್ಟಿ ಅಧಿಕವಾಗಿದೆ. ಸತ್ತವರು ಮತ್ತೆ ಹುಟ್ಟುತ್ತಾರೆಯೇ? ಆದ್ದರಿಂದ ಪಾಂಡವರಲ್ಲಿ ಹೋರಾಡಿ ಛಲವನ್ನೇ ಮೆರೆಯುತ್ತೇನೆ ಎನ್ನುತ್ತಾನೆ. ಅಜ್ಜ, ನಾನು ಪಾಂಡವರೊಡನೆ ಹೋರಾಡದೇ ಇರಲಾರೆನು. ಇಂದಿನ ಯುದ್ಧದಲ್ಲಿ ಪಾಂಡವರು ಈ ಭೂಮಿಗೆ ಒಡೆಯರಾಗುವರು, ಇಲ್ಲವೇ ನಾನು ಭೂಮಿಗೆ ಒಡೆಯನಾಗುವೆನು ಎಂದು ಹೇಳಿ ಯುದ್ಧಕ್ಕೆ ಹೊರಡುತ್ತಾನೆ. ಮುಂದಿನ ಪದ್ಯ ವೀರಲವ. ಬರೆದವರು ಲಕ್ಷ್ಮೀಶ. ಜೈಮಿನಿ ಭಾರತ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಮೌಲ್ಯ: ಕಷ್ಟ ಸವಾಲುಗಳು ಬಂದಾಗ ಚಿಕ್ಕವರು ಅಸಮರ್ಥರು ಎಂದು ಕೂರದೆ ದಿಟ್ಟತನದಿಂದ ಎದುರಿಸುವುದು. ಸಾರಾಂಶ: ಭುಜಬಲವುಳ್ಳ ದೊರೆಗಳೆಲ್ಲರೂ ರಾಮನ ಆಜ್ಞೆಯನ್ನು ಕೇಳಿ ಹೆದರಿ ತಡೆಯದೆ ನಮಸ್ಕರಿಸಿ ಬಿಟ್ಟ ಅಶ್ವಮೇಧ ಯಾಗದ ಕುದುರೆಯು ವಾಲ್ಮೀಕಿ ಆಶ್ರಮದ ತೋಟದ ಹಸಿರನ್ನು ಬಯಸಿ ಹೊಕ್ಕಿದಾಗ ಕಾವಲಿಗೆ ಇದ್ದ ವೀರಲವನು ಜೊತೆಗಾರರೊಂದಿಗೆ ಆಟವಾಡುತ್ತಿರಲು ಪೂಜಿಸಲ್ಪಟ್ಟ ಉತ್ತಮವಾದ ಕುದುರೆಯನ್ನು ಕಂಡನು. ಎಲ್ಲಿಯ ಕುದುರೆ ಇದು? ಹೂದೋಟವನ್ನು ಹಾಳು ಮಾಡುತ್ತಿದೆಯಲ್ಲ. ವಾಲ್ಮೀಕಿ ಮುನಿಗಳು ತೋಟವನಗದಂತೆ ಕಾಪಾಡಲು ನನ್ನ ನೇಮಿಸಿ ವರುಣದೇವನು ಕರೆಸಲಾಗಿ ಹೋದರು. ಮತ್ತೆ ಮರಳಿ ಬಂದು ನೋಡಿದಾಗ ಕೋಪಗೊಳ್ಳುತ್ತಾರೆಂದು ಭಾವಿಸಿ ಕುದುರೆಯ ಹಣೆಯ ಮೇಲಿದ್ದ ಪಟ್ಟದ ಬರಹವನ್ನು ಓದಿಕೊಳ್ಳುತ್ತಿದ್ದನು. ಭೂಮಂಡಲದಲ್ಲಿ ಕೌಸಲ್ಯೆಯು ಪಡೆದ ಕುವರ ರಾಮನು ಒಬ್ಬನೇ ವೀರನು. ಆತನ ಯಜ್ಞದ ಕುದುರೆ ಇದು. ನಿರ್ವಹಿಸಲು ಸಮರ್ಥರಾದ ಯಾರಾದರೂ ಇದ್ದರೆ ತಡೆಯಲಿ ಎಂದು ಇದ್ದ ಲೇಖನವನ್ನು ಓದಿ, ಇವನ ಅಹಂಕಾರವನ್ನು ಬಿಡಿಸದೇ ಇದ್ದರೆ ನನ್ನ ತಾಯಿಯನ್ನು ಎಲ್ಲ ಜನರು ಬಂಜೆ ಎನ್ನದೇ ಇರುವರೆ, ನನಗೆ ಇರುವ ತೋಳುಗಳು ಏತಕ್ಕಿರಬೇಕು ಎಂದು ಪ್ರತಿಜ್ಞೆಯನ್ನು ಕೈಗೊಂಡು ಲವನು ಆಕ್ರೋಶಗೊಳ್ಳುವನು. ತನ್ನ ಮೇಲುದೆಯನ್ನು ತೆಗೆದು ಹುರಿ ಮಾಡಿ ಕುದುರೆಯ ಕೊರಳಿಗೆ ಬಿಗಿದು ಬಾಳೆಗಿಡಕ್ಕೆ ಕಟ್ಟಲು ಮುನಿಗಳ ಮಕ್ಕಳು ಅಧಿಕವಾಗಿ ಹೆದರಿ, ಬೇಡ ಬೇಡ, ರಾಜರ ಕುದುರೆಯನ್ನು ಬಿಡು, ನಮ್ಮನ್ನು ಹೊಡೆಯುವರು ಎಂದಾಗ ನಗುತ್ತಾ ಬ್ರಾಹ್ಮಣರ ಮಕ್ಕಳು ಹೆದರಿದರೆ, ಜಾನಕಿಯ ಮಗನು ಇದಕ್ಕೆ ಹೆದರುವನೇ, ನೀವು ಹೋಗಿ ಎಂದು ಲವನು ಶೌರ್ಯದಿಂದ ಬಿಲ್ಲಿನ ಹಗ್ಗವನ್ನು ಕಟ್ಟಿ ಸವರಿ ಧನುಷ್ಟಂಕಾರ ಮಾಡಿ ನಿಂತಿದ್ದನು.